ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು. ಒಂದು ಹೆಜ್ಜೆ ಇತಿಹಾಸದ ಕಡೆಗೆ. ಏನಪ್ಪಾ ಇವತ್ತಿನ ಒಂದು ಗುಡ್ ನ್ಯೂಸ್ ಅಂದ್ರೆ, ಎಲ್ಲರೂ ಕೇಳ್ತಾ ಇದ್ರು ಸಬ್ ರಿಜಿಸ್ಟರ್ ಯಾವಾಗ ಕಾಲ್ ಆಗುತ್ತೆ ಮತ್ತೆ SDFD ಯಾವಾಗ ಕಾಲ್ ಆಗುತ್ತೆ ಅಂತ. ಹಾಗಾಗಿ ಹೀಗೆ ಒಬ್ರು ಸ್ನೇಹಿತರು ಏನ್ ಮಾಡಿದ್ರಿಂದ RTI ಹಾಕಿ ಮಾಹಿತಿ ತೆಗೆದುಕೊಂಡಿದ್ರು. ಸೊ RTI ಹಾಕಿರ್ತಕ್ಕಂಥ ಮಾಹಿತಿಯನ್ನು ಮತ್ತು ಅದ್ರ ಕಾಪಿಯನ್ನ ನನ್ನ ಹತ್ರ ಬಂದಿತ್ತು. ಹಾಗಾಗಿ ಎಷ್ಟು ಹುದ್ದೆ ಮತ್ತು SDFD ಇದೆ ಎಷ್ಟಿದೆ ಮತ್ತೆ ಸಬ್ ರಿಜಿಸ್ಟರ್ ಎಷ್ಟಿದೆ ಅಂತ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೋತಾ ಹೋಗ್ತೀನಿ. ತಪ್ಪದೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ, ಏನ್ ಕೇಳಿದಾರೆ ಪ್ರಶ್ನೆ ನೋಡೋಣ. ಇಲ್ಲಿ RTI ಅಲ್ಲಿ ಕೇಳ್ತಕ್ಕಂಥ ಮಾಹಿತಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿರುವ ಕಂದಾಯ ಇಲಾಖೆಯಲ್ಲಿರುವ ಹುದ್ದೆಗಳಾದ ಸಬ್ ರಿಜಿಸ್ಟರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಅದರ್ ಗ್ರೂಪ್ ಸಿ ಅಂಡ್ ಡಿ ಗ್ರೂಪ್ ಪೋಸ್ಟ್ಗಳ ಖಾಲಿ ಇರುವ ಹುದ್ದೆಗಳನ್ನು ಅಂಕಿ ಅಂಶಗಳೊಂದಿಗೆ ಹಂಚಿಕೊಳ್ಳಿ. ಜನವರಿ 2026 ಪ್ರಕಾರ ಹುದ್ದೆಗಳ ಸಂಖ್ಯೆಯನ್ನು ಹಂಚಿಕೊಳ್ಳಿ ಅಂತ ಒಬ್ರು RTI ಕೇಳಿದ್ರು. ಏನ್ ಕೇಳಿದ್ರಂದ್ರೆ ಅವರು ಕರ್ನಾಟಕದಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ ಹುದ್ದೆಗಳು ಎಷ್ಟಿದೆ ಅಂತ ಕೇಳಿದ್ರು. ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಹುದ್ದೆಗಳು ಎಷ್ಟು ಅಂತ RTI ಕೇಳಿದ್ರು. ಅದ್ರ ಜೊತೆ ಮತ್ತೆ ಅದರ್ ಗ್ರೂಪ್ ಸಿ ಹುದ್ದೆಗಳು ಎಷ್ಟು ಖಾಲಿ ಇದಾವೋ, SDFD ಎಷ್ಟು ಖಾಲಿ ಇದಾವ ಅಂತ ಎಲ್ಲಿ ಕೇಳಿದ್ರಂದ ರಾಜ್ಯ ಕಂದಾಯ ಇಲಾಖೆಯಲ್ಲಿ ಒಬ್ರು RTI ಕೇಳಿದ್ರು. ಅದರ ಒಂದು ಭಾಗವಾಗಿ ಏನ್ ಮಾಡಿದ್ರು, ಕಂದಾಯ ಇಲಾಖೆ ಕೂಡ ಏನ್ ಮಾಡುತ್ತೆ ಅಂದ್ರ ರಿಪ್ಲೈ ಕೊಟ್ಟಿದ್ದಾರೆ, ಅವ್ರಿಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಅವರು. ಹೌದಾ? ಆ ಮಾಹಿತಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನೋಡು. ಒದಗಿಸುತ್ತಿರೋ ಮಾಹಿತಿ ಏನು, ರಾಜ್ಯದಲ್ಲಿ ಒಟ್ಟಾರೆ 62 ಉಪನೋಂದಣಾಧಿಕಾರಿಗಳು, ಎಷ್ಟು 62 ಪೋಸ್ಟ್ಗಳು ಸಬ್ ರಿಜಿಸ್ಟರ್ ಖಾಲಿದಾವ. ನೆಕ್ಸ್ಟ್ 281 SDA ಹುದ್ದೆಗಳು ಖಾಲಿದಾವ ಇಲ್ಲಿ. ಆಮೇಲೆ 57 ಬೆರಳಚ್ಚುಗಾರರು, 57 ಬೆರಳಚ್ಚುಗಾರರು, ಇನ್ನು ಟೈಪಿಸ್ಟ್ಗಳು ಖಾಲಿ ಇದ್ದಾವತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು. ಆಮೇಲೆ ಗ್ರೂಪ್ ಡಿ ಎಷ್ಟು 376 ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು, ಗ್ರೂಪ್ ಡಿ. ಆಮೇಲೆ ಡ್ರೈವರ್ಗಳು ಎಷ್ಟು 33 ಡ್ರೈವರ್ಗಳು. ಇಷ್ಟು ಮಾಹಿತಿಗಳನ್ನ ಏನ್ ಮಾಡಿದಾರೆ ಅಂದ್ರೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯವರು ಏನ್ RTI ಹಾಕಿದಾರಲ್ಲ ಅಂತ ಒಂದು ಮಾಹಿತಿಯನ್ನ RTI ಹಾಕಿರ್ತಕ್ಕಂಥ ವ್ಯಕ್ತಿಗೆ ಇದನ್ನ ನೀಡಿದ್ದಾರೆ ಅವರು. ನೀಡಿರ್ತಕ್ಕಂಥ ನೀವು ಸಹಿಯನ್ನು ಕೂಡ ನೋಡಬಹುದು. ಸಹಾಯಕ ನೋಂದಣಿ ಮಹಾಪರಿವೀಕ್ಷಕರು ಆಡಳಿತ ಬೆಂಗಳೂರು. ಇವ್ರು ಏನ್ ಮಾಡಿದಾರೆ ಅಂದ್ರ, ಯಾರು ಈ RTI ಹಾಕಿದವರು ಏನ್ ಮಾಡಿದಾರಲ್ಲ ಅವರಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಒದಗಿಸಿದ್ದಾರೆ. ಹಾಗಾದ್ರೆ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ ನಮಗೀಗ ಅಟ್ ಪ್ರೆಸೆಂಟ್ 62 ಸಬ್ ರಿಜಿಸ್ಟರ್ ಪೋಸ್ಟ್ಗಳು ಖಾಲಿದಾವೆ ಇಲ್ಲಿ. 62 ಸಬ್ ರಿಜಿಸ್ಟರ್ ಪೋಸ್ಟ್ಗಳು ಖಾಲಿದಾವ. ಸೊ ಅದ್ರ ಜೊತೆ 281 SDA ಹುದ್ದೆಗಳು ಖಾಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ 67 ಟೈಪಿಸ್ಟ್ಗಳು ಮತ್ತು 376 ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇರ್ತಕ್ಕಂಥ ಮಾಹಿತಿಯನ್ನ ಏನ್ ಮಾಡಿದ್ದಾರೆ ಅಂದ್ರೆ ಇವರು ಸಹಾಯಕ ನೋಂದಣಾ ಮಹಾಪರಿವೀಕ್ಷಕರು ಬೆಂಗಳೂರು ಆಡಳಿತ, ಇವರು RTI ಹಾಕಿರ್ತಕ್ಕಂಥ ವ್ಯಕ್ತಿಗನ್ನ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಕಮಿಂಗ್ ಡೇಸ್ ಅಲ್ಲಿ ನನ್ನ ಒಂದು ಈ RTI ಮಾಹಿತಿ ಪ್ರಕಾರ ನೋಡೋದಾದ್ರೆ ಏನು 62 ಸಬ್ ರಿಜಿಸ್ಟರ್ ನೋಟಿಫಿಕೇಶನ್ ಆಗೋದು ಅಂತೂ ಒಂದು ಗೆಸ್ ಮಾಡಬಹುದು. ಏನು 62 ಹುದ್ದೆಗಳು ಏನು ನೋಟಿಫಿಕೇಶನ್ ಆಗತ್ತಂತ ಗೆಸ್ ಮಾಡಬಹುದು. ಆಮೇಲೆ 281 ಹುದ್ದೆಗಳನ್ನ ಕೂಡ ನಾವಿಲ್ಲಿ SDA ಹುದ್ದೆಗಳನ್ನ ನೋಡ್ತಾ ಇದೀವಿ. ಸೊ ಇದನ್ನ ಐ ಥಿಂಕ್ KPSC ಮೂಲಕನ ಮಾಡ್ತಾರ ಅನ್ಸುತ್ತೆ. ಇದು ಲಾಸ್ಟ್ ಟೈಮ್ ಕೂಡ KPSC ಇಂದ ಏನು ಗ್ರೂಪ್ ಸಿ ಹುದ್ದೆಯಾಗಿ ಇದನ್ನ ಏನ್ ಮಾಡಿದ್ರು ಅವರು ಸಬ್ ರಿಜಿಸ್ಟರ್ ನೋಟಿಫಿಕೇಶನ್ ಮಾಡಿದ್ರು. ಸೊ ಕಮಿಂಗ್ ಡೇಸ್ ಅಲ್ಲಿ ಕೂಡ ಇಂಥ ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಏನಂದ್ರೆ ನೀವು ಏನಪ್ಪಾ 2018 2018 ಮತ್ತು 2019 ನಂತರ ಸಬ್ ರಿಜಿಸ್ಟರ್ ನೋಟಿಫಿಕೇಶನ್ ಮಾಡಿಲ್ಲ. ಇಲ್ಲಿ ಏನಾಗತ್ತಂದ್ರ ಆಲ್ಮೋಸ್ಟ್ ಆಲ್ ಏನು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಇಲ್ಲಿ. ನೀವು ನೋಡಬಹುದು ಇಲ್ಲಿ ಸಬ್ ರಿಜಿಸ್ಟರ್ ಹುದ್ದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದರ ಹುದ್ದೆ ಮಹತ್ವ ಎಷ್ಟಿತ್ತಂತೂ ಅದಕ್ಕಿಂತ ಹೆಚ್ಚು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಾನೊಂದು ಹೇಳೋ ಒಂದು ವಿಚಾರ ಏನಂದ್ರೆ, ಈ ಗ್ರೂಪ್ ಸಿ ನೋಡಿ, ಏನು ಗ್ರೂಪ್ ಸಿ ಮಟ್ಟದ ಪರೀಕ್ಷೆಯಲ್ಲಿ ಇದನ್ನ ಸೇರ್ಪಡೆ ಮಾಡ್ತಾರೆ ಅವರು. ಇನ್ ಕೇಸ್ KPSC ಅವರು ಇದನ್ನ ಕೊಟ್ಟಿದ್ದಾದ್ರೆ ಇದನ್ನ ಕಂಪ್ಲೀಟ್ ಆಗಿ 360 ಡಿಗ್ರಿ ಒಳಗ ನಾವು ಓದ್ಕೋಬೇಕಾಗತ್ತ. ಯಾಕಂದ್ರ ಈಗ ಬರ್ತಕ್ಕಂಥ ಕಮ್ಯುನಿಕೇಶನ್ ಪೇಪರ್ ಕೂಡ ತುಂಬಾ ತಪ್ಪಾಗಿ ಬರ್ತಾ ಇದೆ. ಇದು ಯಾವುದು ಕಮ್ಯುನಿಕೇಶನ್ ಪೇಪರು. ಇನ್ನು GK ಅಂತೂ ನೆಕ್ಸ್ಟ್ ಲೆವೆಲ್ ಕೇಳ್ತಿದ್ದಾರೆ KPSC ಅವರು. ಹಾಗಾಗಿ ಸಬ್ ರಿಜಿಸ್ಟರ್ ಹುದ್ದೆಯ ಒಂದು ಮಹತ್ವವನ್ನು ಆಧರಿಸಿ KPSC ಅವ್ರು ಏನ್ ಮಾಡಬಹುದು ಅಂದ್ರೆ
ಕಮಿಂಗ್ ಡೇಸ್ ಅಲ್ಲಿ ಅತಿ ಹೆಚ್ಚಿನ ಒಂದು ಥಿಕ್ನೆಸ್ ಇರ್ತಕ್ಕಂಥ ಕ್ವಶನ್ ಪೇಪರ್ನ ಸೆಟ್ ಮಾಡಬಹುದು. ಹಾಗಾಗಿ ನೀವು ಆರಂಭಿಕವಾಗಿ ಏನು ಈ 62 ಹುದ್ದೆಗಳಿಗೆ ಏನು 62 ಸಬ್ ರಿಜಿಸ್ಟರ್ ಹುದ್ದೆಗಳಿಗೆ ನೀವು ಇವತ್ತಿನಿಂದ ತಯಾರಿಯನ್ನ ಮಾಡ್ಕೊಳ್ತಾ ಹೋದ್ರೆ ಕಮಿಂಗ್ ಡೇಸ್ ಅಲ್ಲಿ ಐ ಥಿಂಕ್ ಈ ಆ, ಮಾರ್ಚ್ ಮಾರ್ಚ್ 2ನೇ ತಾರೀಕು ಏನಿದೆಯಲ್ಲ, ಈ ಮಾರ್ಚ್ 2ನೇ ತಾರೀಕು 2026 ಹೈಕೋರ್ಟ್ ಏನಾದರೂ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಹೆಚ್ಚಿನ ಒಂದು ಕಾಳಜಿನ ವಹಿಸಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಿದ್ರೆ ಈ ಒಂದು ಸಬ್ ರಿಜಿಸ್ಟರ್ ಕಾಲ್ಫಾರ್ಮ್ ಆಗೋದು ಅದರಲ್ಲಿ ಏನು ಡೌಟ್ ಇಲ್ಲ. ಯಾಕಂದ್ರೆ 62 ಹುದ್ದೆಗಳನ್ನು ನೋಡಿದ್ರೆ ನೀವು ಹೈದರಾಬಾದ್ ಕರ್ನಾಟಕ ಆಗಲಿ ಮತ್ತೆ ಕರ್ನಾಟಕ ಆಗಲಿ ಹೆಚ್ಚಿಗೆ ಆಗಲಿ ಏನಾದ್ರೂ ಬೇಗ ನೋಟಿಫಿಕೇಶನ್ ಮಾಡಿಬಿಟ್ರೆ ಸೊ ಪ್ರಿಪ್ರೇಷನ್ ಮಾಡೋದು ತುಂಬಾ ಕಷ್ಟ ಆಗತ್ತಾ. ಮತ್ತೆ ಆಲ್ರೆಡಿ ನಿಮಗೆ ಎಕ್ಸಾಮ್ಗಳಿಲ್ಲ ಅಂತ ಬೇಜಾರಲ್ಲಿದ್ದೀರಿ. ಈ ಸಬ್ ರಿಜಿಸ್ಟರ್ ಅಂತ ಹುದ್ದೆಗಳು ನಿಮಗೆ ಬಂದ್ಬಿಟ್ರೆ ಇನ್ನು ಬೇಗ ಕಾಲ್ಫಾರ್ಮ್ ಮಾಡಿಬಿಟ್ರೆ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೆದುಕೊಳ್ಳಕ ಹೆಚ್ಚಿನ ಸಹಾಯಕ ಆಗತ್ತಂತ ನಾವೊಂದ ಇಲ್ಲಿ ಭಾವಿಸ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಸುದ್ದಿ ಏನಂದ್ರೆ ಸಬ್ ರಿಜಿಸ್ಟರ್ ಸುದ್ದಿ. ಸಬ್ ರಿಜಿಸ್ಟರ್ ಸುದ್ದಿಯಿಂದ ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕ್ಲೇವರ್ ಇಂಡಿಗೆ ನೋಟಿಫಿಕೇಶನ್ ಆಗಿರಿ. ಮತ್ತೆ ನಾಳೆ ಒಂದು ವಿಡಿಯೋದಲ್ಲಿ ಬೆಸ್ಟ್ ಸುದ್ದಿ ತಗೊಂಡ್ಬರ್ತಾ ಇದ್ದೀನಿ. ಸರ್ಕಾರದ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಂಡು ಬರಕ್ ಪ್ರಯತ್ನ ಮಾಡ್ತಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಒಂದು ಕನಸಿನ ಹುದ್ದೆ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಧನ್ಯವಾದಗಳು.